ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಕೆಲವು ದಿನಗಳ ಹಿಂದೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂ ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ರು. ಅದರ ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಅವರು ರಿಲೀಸ್ ಮಾಡಿದ್ರು, ವಿಚ್ ಈಸ್ ರಿಲೇಟೆಡ್ ಟು ಸೆಕೆಂಡ್ PUC ಸ್ಟೂಡೆಂಟ್ಸ್. ಅದೇ ರೀತಿಯಾಗಿ ಪ್ರಥಮ PUC ವಿದ್ಯಾರ್ಥಿಗಳಿಗೂ ಕೂಡ ಇನ್ನೇನೊಮ್ಮೆ ಕೆಲವೇ ದಿನಗಳಲ್ಲಿ ನೀವು ಆನ್ಯುವಲ್ ಎಕ್ಸಾಮಿನೇಷನ್ನ ಫೇಸ್ ಮಾಡ್ತಿದ್ದೀರಾ. ಆ ಒಂದು ಪ್ರಿಪರೇಷನ್ಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಮತ್ತೆ ಅಲ್ಲಿ ಬ್ಲೂ ಪ್ರಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ, 1 ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ, ಹಾಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, ಹಾಗೆ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಈ ವರ್ಷದ ಕ್ವಶನ್ ಪೇಪರ್ ಮಧ್ಯ ಏನು ಡಿಫ್ರೆನ್ಸ್ ಇದೆ, ಎಷ್ಟು ಕ್ವಶನ್ ನಮಗೆ ಹೆಚ್ಚಿಗೆ ಸಿಗುತ್ತೆ, ಹಾಗೆ ನಮ್ಮ ಯಾವ್ಯಾವ ಸ್ಟ್ರಾಟಜಿನ ನಾವು ಯೂಸ್ ಮಾಡಿ ಪ್ರಿಪರೇಷನ್ನ ಮಾಡಬಹುದು. ಈ ಒಂದು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಕ್ಸಿಮಮ್ ಆಗಿ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ, ವಿತೌಟ್ ಸ್ಕಿಪ್. ಒಂದು ಸ್ಕಿಪ್ ಮಾಡ್ದೇ ಕಂಟಿನ್ಯೂಯಸ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಂದ್ಸರಿ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮ್ಮ ಪ್ರಿಪರೇಷನ್ ಅರ್ಧ ಭಾಗ ಮುಗಿದಂತಲೇ ಲೆಕ್ಕ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡುವಂತಹ ಪ್ರಯತ್ನ ಮಾಡಿ. ಓಕೆ, ಫಸ್ಟ್ ನಾನು ಮೊದಲೇ ಹೇಳಿದ ಹಾಗೆ ಇದು ಫಿಸಿಕ್ಸ್ ಫಸ್ಟ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಆಗಿರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ, ABCD ಪಾರ್ಟ್ ಇರುತ್ತೆ. ಅದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಫಸ್ಟ್ ಪಾರ್ಟ್ ಎ ಇಲ್ಲಿನ ಕೆಳಗಡೆ ಕೊಡ್ತಾ ಹೋಗಿದ್ದೀನಿ, ನೀವು ನೋಡಬಹುದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಮತ್ತು ಈ ಇಯರ್ ಕ್ವಶನ್ ಪೇಪರ್ ಮಧ್ಯ ಏನು ಡಿಫ್ರೆನ್ಸ್ ಇದೆ, ಹಾಗೆ ನಿಮಗೆ ಎಷ್ಟು ನಿಮಗೆ ಎಕ್ಸ್ಟ್ರಾ ಆಪ್ಷನ್ ಸಿಗುತ್ತೆ ಅದು ನಿಮಗೆ ಗೊತ್ತಾಯಿತು ಅಂತ ಹೇಳಿದರೆ ನೀವು ಚೆನ್ನಾಗಿ ಇನ್ನು ಪ್ರಿಪರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಲಾಸ್ಟ್ ಇಯರ್ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಓನ್ಲಿ 10 ಮಾತ್ರ ಇರ್ತಾ ಇತ್ತು. ಯು ವಾಂಟ್ ಟು ಆನ್ಸರ್ ಆಲ್ ದ ಕ್ವಶನ್, ನೀವು ಎಲ್ಲ 10 ಪ್ರಶ್ನೆಗಳು ಕೂಡ ನೀವು ಆನ್ಸರ್ ಮಾಡಬೇಕಾಗಿತ್ತು. ಬಟ್ ಈ ವರ್ಷ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 15 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಜಸ್ಟ್ ಯು ವಾಂಟ್ ಟು ಆನ್ಸರ್ ಫಾರ್ ಓನ್ಲಿ 10 ಕ್ವಶನ್, ಓನ್ಲಿ 10 ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಅದಕ್ಕೋಸ್ಕರ 1 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ 1 into 10 ವಿಚ್ ಈಸ್ ಈಕ್ವಲ್ ಟು 10 ಮಾರ್ಕ್ಸ್. ಟು ದ ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಲಾಸ್ಟ್ ಇಯರ್ ನಿಮಗೆ 8 ಕ್ವಶನ್ ಇರ್ತಾ ಇತ್ತು. ಅದರಲ್ಲಿ ಜಸ್ಟ್ ಯು ವಾಂಟ್ ಟು ಆನ್ಸರ್ ಓನ್ಲಿ 5. ಬಟ್ in this year they provide a 10 question, they give a 10 questions, 10 questions ಕೊಡ್ತಾರೆ. ಅದರಲ್ಲಿ you want to answer any 5, ಓನ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಮಾತ್ರ ನೀವು ಆನ್ಸರ್ ಮಾಡಬೇಕು. therefore 5 into 2 which is equal to 10 marks. ನೆಕ್ಸ್ಟ್ ಪಾರ್ಟ್ ಸಿ ಗೆ ಬಂದ್ವಿ ಅಂತ ಹೇಳಿದ್ರೆ ವಿಚ್ ಈಸ್ ಫಾರ್ 3 ಮಾರ್ಕ್ಸ್ ಕ್ವಶನ್. ಪಾರ್ಟ್ ಸಿ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಲಾಸ್ಟ್ ಇಯರ್ ನಿಮಗೆ ಟೋಟಲ್ ಆಗಿ 8 ಕ್ವಶನ್ ಇರ್ತಾ ಇತ್ತು. 8 ಕ್ವಶನ್ಸ್ ಅಲ್ಲಿ ಜಸ್ಟ್ ಯು ವಾಂಟ್ ಟು ಆನ್ಸರ್ ಎನಿ 5 ಲಾಸ್ಟ್ ಇಯರ್. ಬಟ್ ಈ ವರ್ಷ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 10 ಇದೆ. 10 ಕ್ವಶನ್ಸ್ ಅಲ್ಲಿ ಜಸ್ಟ್ ಯು ವಾಂಟ್ ಟು ಆನ್ಸರ್ ಎನಿ 5. ನೋಡಿ, ಎಕ್ಸಾಕ್ಟ್ಲಿ ಅರ್ಧಕ್ಕೆ ಅರ್ಧ ನಿಮಗೆ ಚಾಯ್ಸ್ ನ ಕೊಡ್ತಾ ಇದ್ದಾರೆ. ಅಂದ್ರೆ 10 ಕ್ವಶನ್ಸ್ ಕೊಟ್ಟು ನಿಮಗೆ ಓನ್ಲಿ 5 ಕ್ವಶನ್ ಆನ್ಸರ್ ಮಾಡಿ ಅಂತೇಳಿ ಹೇಳ್ತಿದ್ದಾರೆ. ಇಸ್ ಅ ವೆರಿ ಗುಡ್ ಮೂವ್ ಫ್ರಮ್ ದ ಬೋರ್ಡ್. ಕಮ್ ಟು ದ ನೆಕ್ಸ್ಟ್ ಒನ್, ಪಾರ್ಟ್ ಡಿ. ಪಾರ್ಟ್ ಡಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸ್ ಕ್ವಶನ್ಸ್ ಲಾಸ್ಟ್ ಇಯರ್ ನಿಮಗೆ 3 ಪ್ರಶ್ನೆಗಳನ್ನ ಕೊಟ್ಟು ಅವರು ಓನ್ಲಿ 2ನ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ರು. ಈ ವರ್ಷ ನಿಮಗೆ 4 ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ. ಅದರಲ್ಲಿ ಜಸ್ಟ್ ಯು ವಾಂಟ್ ಟು ಆನ್ಸರ್ ಫಾರ್ ಎನಿ 2 ಕ್ವಶನ್ಸ್. ನೆಕ್ಸ್ಟ್ ಪಾರ್ಟ್ ಡಿ, that is an 5th main. Here also same, total number of questions are 4, just you want to answer for any 2. These 2 mains are fourth main ಮತ್ತೆ 5th main ನಿಮಗೆ ಥಿಯರಿಟಿಕಲ್ ಕ್ವಶನ್ಸ್ ಇರುತ್ತೆ. ಲಾಸ್ಟ್ ಮೇನ್ ವಿಚ್ ಈಸ್ ರಿಲೇಟೆಡ್ ಟು ಅ ಪ್ರಾಬ್ಲಮ್ಸ್ ಪಾರ್ಟ್, ಎಸ್ಪೆಷಲಿ ಫಿಸಿಕ್ಸ್ ಅಲ್ಲಿ ಯು ಆರ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಲಾಸ್ಟ್ ಇಯರ್ ಅಲ್ಲಿ ನಿಮಗೆ ಏನಾಗ್ತಿತ್ತು, ಪ್ರೀವಿಯಸ್ ಇಯರ್ ಅಲ್ಲಿ ಓನ್ಲಿ 5 ಕ್ವಶನ್ ಕೊಟ್ಟು ನಿಮಗೆ 3ನ ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ಇನ್ ದಿಸ್ ಇಯರ್ ದೇ ಪ್ರೊವೈಡ್ 7 ಕ್ವಶನ್ಸ್, 7 ಪ್ರಶ್ನೆಗಳನ್ನ ಕೊಡ್ತಾರೆ. ಅದರಲ್ಲಿ ಜಸ್ಟ್ ಯು ವಾಂಟ್ ಟು ಆನ್ಸರ್ ಫಾರ್ 3 ಪ್ರಶ್ನೆಗಳಿಗೆ ಮಾತ್ರ ನೀವು ಆನ್ಸರ್. therefore ವೆರಿ ಲಕ್ಕಿ.
ಎಷ್ಟು ಸಾಧ್ಯ ಅಷ್ಟು ಮ್ಯಾಕ್ಸಿಮಮ್ ನೀವು ಪ್ರಯತ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಯು ವಾಂಟ್ ಟು ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್. ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಆವಾಗ ನಿಮಗೆ ಒಳ್ಳೆ ಮಾರ್ಕ್ಸು 100% ಸಿಕ್ಕೇ ಸಿಗುತ್ತೆ. ದೇರ್ಫೋರ್ ಯು ವಾಂಟ್ ಟು ವರ್ಕ್ ಮೋರ್. ಫಸ್ಟ್ ಪ್ಲ್ಯಾನ್ ಮಾಡಿ. ನಿಮಗೆ ಆಲ್ರೆಡಿ ಗೊತ್ತಾಯ್ತು ಇವಾಗ ಎಷ್ಟೆಷ್ಟು ಪ್ರಶ್ನೆಗಳಿರ್ತವೆ ಅಂತ ಹೇಳಿ ಗೊತ್ತಾಯಿತು. ಯಾವ ರೀತಿ ಆನ್ಸರ್ ಮಾಡಬೇಕು, ಹಾಗೆ ಎಷ್ಟು ನೀವು ಪ್ರಿಪರೇಷನ್ ಮಾಡಬೇಕು. ಯು ವಾಂಟ್ ಟು ಪ್ಲ್ಯಾನ್. ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡ್ತಾ ಹೋದ್ರಿ ಅಂತ ಹೇಳಿದರೆ 100% ಯು ಗೆಟ್ ಅ ವೆರಿ ವೆರಿ ಗುಡ್ ಮಾರ್ಕ್ಸ್. ನಾವು ಜಸ್ಟ್ ಐ ಮೂವ್ ಟುವರ್ಡ್ ದ ಬ್ಲೂ ಪ್ರಿಂಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಪ್ರತಿಯೊಂದು ಚಾಪ್ಟರ್ ಕೂಡ ಟೋಟಲ್ ಮಾರ್ಕ್ಸ್ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಹಾಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಎಷ್ಟೆಷ್ಟು ಇಂಡಿವಿಜುವಲ್ ಚಾಪ್ಟರ್ಲಿ ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. This model, this blueprint is based on the new model question paper. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಏನು ರಿಲೀಸ್ ಮಾಡಿದ್ದಾರೆ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ಡ್ ಆಗಿ ಈ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ನೀವು ಇಲ್ಲಿ ನೋಡ್ತಿದ್ದೀರಾ ಎಲ್ಲ ಚಾಪ್ಟರ್ ನೇಮ್ ಇದೆ. ಫಸ್ಟ್ ಯೂನಿಟ್ಸ್, ಚಾಪ್ಟರ್ ನಂಬರ್, ಚಾಪ್ಟರ್ ನೇಮ್, ಟೋಟಲ್ ಮಾರ್ಕ್ಸ್ ಅಲಾಟೆಡ್, ಹಾಗೆ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಟೈಪ್, ಹಾಗೆ 5 ಮಾರ್ಕ್ಸ್ ಪ್ರಾಬ್ಲಮ್ ಟೈಪ್ಸ್. ನಮಗೆ ಆಲ್ರೆಡಿ ಗೊತ್ತಿದೆ ಫಿಸಿಕಲ್ ವರ್ಲ್ಡ್ ಅಲ್ಲಿ ಟೋಟಲ್ ಆಗಿ 2 ಮಾರ್ಕ್ಸ್ ಮಾತ್ರ ಅಲಾಟ್ಮೆಂಟ್ ಆಗಿದೆ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಓನ್ಲಿ 1 ಮಾರ್ಕ್ಸ್ನ 2 ಪ್ರಶ್ನೆಗಳು ಮಾತ್ರ ಬರುತ್ತೆ. 1 ಮಾರ್ಕ್ಸ್ 2 ಕ್ವಶನ್ಸ್ ಆರ್ ದೇರ್. ನಾವು ಕಮ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಯೂನಿಟ್ ಅಂಡ್ ಮೆಜರ್ಮೆಂಟ್. ಟೋಟಲ್ ಮಾರ್ಕ್ಸ್ ಅಲಾಟೆಡ್ಸ್ ಆರ್ 5 ಮಾರ್ಕ್ಸ್ ಅಲಾಟ್ ಆಗಿದೆ. ಅದರಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಹಾಗೆ 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಟೋಟಲ್ 9 ಮಾರ್ಕ್ಸ್ ಇದೆ. 9 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್ ಹಾಗೆ 5 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಆಫ್ಟರ್ವರ್ಡ್ಸ್ ಫೋರ್ತ್ ಚಾಪ್ಟರ್, ದಟ್ ಈಸ್ ಮೋಷನ್ ಇನ್ ಅ ಪ್ಲೇನ್. ದೇರ್ ಆರ್ 14 ಮಾರ್ಕ್ಸ್, 14 ಅಂಕಗಳು ಇರುತ್ತೆ. ಇದರಲ್ಲಿ ಒಂದು ಅಂಕದ 2 ಪ್ರಶ್ನೆಗಳು, 1 ಮಾರ್ಕ್ಸ್ನ 2 ಕ್ವಶನ್ಸ್ ಇರುತ್ತೆ, ಹಾಗೆ 2 ಮಾರ್ಕ್ಸ್ನ 2 ಕ್ವಶನ್ಸ್, ಹಾಗೆ 3 ಮಾರ್ಕ್ಸ್ 1 ಕ್ವಶನ್, ಹಾಗೆ 5 ಮಾರ್ಕ್ಸ್ 1 ಥಿಯರಿ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕಮ್ ಟು ದ ಚಾಪ್ಟರ್ ನಂಬರ್ 5, ದಟ್ ಈಸ್ ಲಾಸ್ ಆಫ್ ಮೋಷನ್. 13 ಮಾರ್ಕ್ಸ್ ಅಲಾಟೆಡ್ ಹಿಯರ್. ದಟ್ ಈಸ್ 1 ಮಾರ್ಕ್ಸ್ 1 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, ಹಾಗೆ 5 ಮಾರ್ಕ್ಸ್ 1 ಕ್ವಶನ್, ಹಾಗೆ 5 ಮಾರ್ಕ್ಸ್ನ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 6, ವರ್ಕ್ ಎನರ್ಜಿ ಪವರ್. ಹಿಯರ್ ಆಲ್ಸೋ 13 ಮಾರ್ಕ್ಸ್, ಟೋಟಲ್ 13 ಮಾರ್ಕ್ಸ್ ಇದೆ. ಇಲ್ಲಿ ನಿಮಗೆ ಓನ್ಲಿ ನೋಡಿ ಲಾಂಗ್ ಆನ್ಸರ್ಗೆ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಹೋಗಿದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲ, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲ. ಓನ್ಲಿ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಹಾಗೆ 5 ಮಾರ್ಕ್ಸ್ ಥಿಯರಿ ಕ್ವಶನ್ ಇರುತ್ತೆ, ಹಾಗೆ ಒಂದು ಪ್ರಾಬ್ಲಮ್ ಕೂಡ ವರ್ಕ್ ಎನರ್ಜಿ ಪವರ್ ಮೇಲೆ ಇರುತ್ತೆ. ಆಫ್ಟರ್ ದಟ್ 7th ಚಾಪ್ಟರ್, ದಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ rotational motion. There are 14 marks are there. ಇಲ್ಲಿ 1 ಮಾರ್ಕ್ಸ್ನ 1 ಪ್ರಶ್ನೆ ಇರುತ್ತೆ, ಹಾಗೆ 3 ಮಾರ್ಕ್ಸ್ 1 ಕ್ವಶನ್, 5 ಮಾರ್ಕ್ಸ್ 1 ಕ್ವಶನ್, ಹಾಗೆ 5 ಮಾರ್ಕ್ಸ್ನ ಪ್ರಾಬ್ಲಮ್ ಕೂಡ ಇರುತ್ತೆ. ನೆಕ್ಸ್ಟ್ ಗ್ರಾವಿಟೇಷನ್ ಚಾಪ್ಟರ್, ದರ್ ಈಸ್ ಅ 10 ಮಾರ್ಕ್ಸ್. ನೋಡಿ ಇಲ್ಲಿ ಆಲ್ಮೋಸ್ಟ್ ಅವರು ಸ್ಟ್ರೆಸ್ ಮಾಡಿರೋದು ಲಾಂಗ್ ಆನ್ಸರ್ ಮತ್ತೆ ಪ್ರಾಬ್ಲಮ್ಸ್ಗೆ ಮಾತ್ರ. ದೇರ್ಫೋರ್ ಯಾವುದೇ ರೀತಿಯಾದಂತಹ 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲ. ಓನ್ಲಿ ಅವ್ರು ಕೊಟ್ಟಿರೋದು ಯಾವುದು, 5 ಮಾರ್ಕ್ಸ್ನ ಥಿಯರಿ ಇರುತ್ತೆ, ಹಾಗೆ 5 ಮಾರ್ಕ್ಸ್ನ ಪ್ರಾಬ್ಲಮ್ ಇರುತ್ತೆ. ನಾನು ಇಲ್ಲಿ ಥಿಯರಿ ಅಂತ ಹೇಳಿ ಯೂಸ್ ಮಾಡ್ತೀನಿ, ವಿಚ್ ಮೀನ್ಸ್ ದಟ್ ಲಾಂಗ್ ಆನ್ಸರ್ ಅದು ಮೇ ಬಿ ನಿಮಗೆ ಡೆರಿವೇಷನ್ಸ್ ಕೂಡ ಆಗಿರ್ಬೋದು ಅಥವಾ ಲಾಂಗ್ ಆನ್ಸರ್ ಟೈಪ್ ಕೂಡ ಆಗಿರಬಹುದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ 8 ಚಾಪ್ಟರ್. ಫಸ್ಟ್ 8 ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ನಾವು ನೆಕ್ಸ್ಟ್ ಒನ್, ದಟ್ ಈಸ್ ಅ 9th, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್. ಹಿಯರ್ there are 6 marks is here. 6 marks, there are only 3 questions. 1 marks 1 question, ಹಾಗೆ 2 marks 1 question, ಹಾಗೆ 3 marks in 1 question ಇರುತ್ತೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್, ಹಿಯರ್ ಆಲ್ಸೋ ಇಟ್ ಈಸ್ ವಿಚ್ ಕ್ಯಾರೀಸ್ 6 marks here. 1 marks 1 question, 2 marks 1 question, ಹಾಗೆ 3 marks 1 question. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಟೋಟಲಿ 12 marks ಹಿಯರ್. 12 ಮಾರ್ಕ್ಸ್ ಇರುತ್ತೆ, 12 ಅಂಕಗಳು ಇರುತ್ತೆ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳಿರುತ್ತೆ, ಹಾಗೆ 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್, ಹಾಗೆ 1 ಪ್ರಾಬ್ಲಮ್ ಈಸ್ ಆಲ್ಸೋ ಫ್ರಮ್ ದಿಸ್ ಚಾಪ್ಟರ್.
Thermodynamics chapter number 12, there is a 9 marks are there. 1 marks 1 question, 3 marks 1 question, ಹಾಗೆ 5 marks ನ ಒಂದು ಲಾಂಗ್ ಆನ್ಸರ್ ಇರುತ್ತೆ. ನೆಕ್ಸ್ಟ್ ಒನ್ ಕೈನೆಟಿಕ್ ಥಿಯರಿ 6 marks. Here also 1 marks 1 question, 2 marks 1 question, ಹಾಗೆ 3 marks 1 question. The last one, oscillations and waves are the last 2 chapters are there. Oscillation chapter ಗೆ 9 marks ಡಿಸ್ಟ್ರಿಬ್ಯೂಷನ್ ಆಗಿದೆ. ಇಲ್ಲಿ 2 marks 1 question, ಹಾಗೆ 1 marks 2 question is there, ಹಾಗೆ ಒಂದು 5 marks ನ ಲಾಂಗ್ ಆನ್ಸರ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಲಾಸ್ಟ್ ಚಾಪ್ಟರ್ ದಟ್ ಈಸ್ ಅನ್ ವೇವ್ಸ್, ಟೋಟಲ್ 12 marks ಇದೆ ನೋಡಿ. ಲಾಸ್ಟ್ ಚಾಪ್ಟರ್ಗೆ 12 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಇಲ್ಲಿ ನಿಮಗೆ 2 marks ನ 1 question ಇರುತ್ತೆ, ಹಾಗೆ 5 marks ಥಿಯರಿ, ಹಾಗೆ 5 marks ನ ಒಂದು ಪ್ರಾಬ್ಲಮ್ ಕ್ವಶನ್ ನ ಕೇಳ್ತಾರೆ ನೋಡಿ. ಇಲ್ಲಿವರೆಗೂ ನಾವು ಹೇಳಿರೋ ಎಲ್ಲ ಒಂದು ಬ್ಲೂ ಪ್ರಿಂಟ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ, ಜಸ್ಟ್ ಯು ವಾಂಟ್ ಟು ಪ್ರಾಕ್ಟೀಸ್ ಓನ್ಲಿ ಎಷ್ಟು 7 ಕ್ವಶನ್ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಆ ಒಂದು ಚಾಪ್ಟರ್ ಯಾವ್ದು ಅಂತ ಹೇಳಿ ಜಸ್ಟ್ ಮಾರ್ಕ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದೆ, ಓಕೆ, ಇಲ್ಲಿಂದ ಪ್ರಾಬ್ಲಮ್ಸ್ ಕೇಳ್ತಾರೆ, ಹಾಗೆ ಹಿಯರ್ ಆಲ್ಸೋ ಪ್ರಾಬ್ಲಮ್ಸ್, ಓಕೆ, ಈ ತರ ನೀವು ಪ್ರಾಬ್ಲಮ್ಸ್ ಲಿಸ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಜಸ್ಟ್ ಯು ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಟ್ ಚಾಪ್ಟರ್. ಆ ಒಂದು ಚಾಪ್ಟರ್ ನೀವು ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್. ಈಸಿಯಾಗಿ ನೀವು ಅಂಕಗಳನ್ನು ಪಡಿಬಹುದು. ಓದುವಾಗ ಇದನ್ನೇ ಫಾಲೋ ಮಾಡಿ. ಯಾವ ಚಾಪ್ಟರ್ ನಿಮಗೆ ಈಸಿ ಆಗುತ್ತೆ, ಫಸ್ಟ್ ಜಸ್ಟ್ ಯು ವಾಂಟ್ ಟು ರೀಡ್ ದಟ್ ಒನ್, ಕಂಪ್ಲೀಟ್ ಮಾಡಿ. ಯಾವುದು ನಿಮಗೆ ಈಸಿ ಆಗುತ್ತೆ ಆ ಒಂದು ಕಾನ್ಸೆಪ್ಟ್ ನೀವು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ರೆ 100% ಯು ಗೆಟ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ರೀಚ್ ಆಗುತ್ತೆ. ಆಫ್ಟರ್ವರ್ಡ್ಸ್ ನೀವು ಓದಿದ್ದೆಲ್ಲೋದು ಕೂಡ ಈಸಿ ಆಗ್ತಾನೆ ಹೋಗುತ್ತೆ. ದೇರ್ ಫೋರ್ ಡೋಂಟ್ ನೆಗ್ಲೆಕ್ಟ್. ಕಡಿಮೆ ಅಂದ್ರೂ ಕೂಡ ನಿಮಗೆ ಬಹಳ ಕಡಿಮೆ ಡೇಸ್ ಇದೆ. ಎಷ್ಟು ಸಾಧ್ಯ ಅಷ್ಟು ಪ್ರಿಪ್ರೇಷನ್ಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿ. 100% ಯು ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್. ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ವಿ ವಿಲ್ ಮೀಟ್ ಸೂನ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.